ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ SSLC ಪರೀಕ್ಷೆ ಬರೀತಿದ್ದಾರೆ ವಿದ್ಯಾರ್ಥಿಗಳು, ಮತ್ತೊಂದು ಕಡೆ ನಾಳೆಯಿಂದ ಸಾಲು ಸಾಲು ರಜೆ. ಯುಗಾದಿ ಹಬ್ಬ ಅಪ್ಪ ಊರಿಗೆ ಹೋಗೋಣ, ಊರಲ್ಲೇ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಬಹಳ ಜನ ಪ್ಲಾನ್ ಮಾಡ್ಕೊಂಡಿರ್ತೀರಿ. ಕಾರಣ ಸ್ಕೂಲ್ಗಳ ರಜಾ, ಕಾಲೇಜ್ ರಜಾ, ಜೊತೆಗೆ ಕೆಲ್ಸಕ್ಕೆ ಹೋಗೋರಿಗೆ ಆಫೀಸ್ಗಳ ರಜಾ. ಹಂಗಾಗಿ ಊರಿಗೆ ಹೋಗಿ ಹಬ್ಬ ಆಚರಣೆ ಮಾಡೋಣ ಅಂತ ಪ್ಯಾಕ್ ಮಾಡ್ತಿದ್ದೀರಾ? ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಸರ್ಕಾರಿ ಬಸ್ ರಶ್ ಅಂತ ಪ್ರೈವೇಟ್ ಬಸ್ ಪ್ಲಾನ್ ಮಾಡ್ತಿದ್ದೀರಾ? ಪರವಾಗಿಲ್ಲ ಬಿಡು, ಸರ್ಕಾರಿ ಬಸ್ ಸಿಗದೆ ಹೋದ್ರೆ ಏನು ಪ್ರೈವೇಟ್ ಬಸ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಹಬ್ಬದ ನೆಪ ಖಾಸಗಿ ಬಸ್ಗಳ ಟಿಕೆಟ್ ದರ ಹೆಚ್ಚಳ ಆಗಿದೆ. ಬೆಂಗಳೂರಿನಿಂದ ನಿಮ್ಮೂರಿಗೆ ಹೋಗೋದಕ್ಕೆ ಟಿಕೆಟ್ ಎಷ್ಟು ಅನ್ಕೊಂಡಿದ್ದೀರಿ? ಶಿವ ಈ ರೇಟ್ ನೋಡಿದ್ರೆ ಪ್ರೈವೇಟ್ ಬಸ್ಗಿಂತ ಫ್ಲೈಟೇ ಬೆಟರ್ ಅನ್ಕೊಂಡ್ಬಿಡ್ತೀರಿ. ಯುಗಾದಿಗೆ ಊರಿಗೆ ಹೊರಟವರು ದರ ಏರಿಕೆಯ ಬಿಗ್ ಶಾಕಿಗೆ ಒಳಗಾಗ್ತಿದ್ದಾರೆ. ಖಾಸಗಿ ಬಸ್ ದರ 2 ರಿಂದ 3 ಪಟ್ಟು ಹೈಕ್ ಮಾಡಿಬಿಟ್ಟಿದ್ದಾರಂತೆ ಮಾಲೀಕರು. ಕಾರಣ ಇದೆ, ನಮಗಿರೋ ಹಬ್ಬ ರೀ, ಇದ್ರಲ್ಲೇ ನಾವು ದುಡ್ಡು ಮಾಡ್ಕೊಳ್ತೀವಿ ಅಂತ ಪ್ರೈವೇಟ್ ಬಸ್ನವ್ರು ಹೇಳ್ತಿದ್ದಾರೆ. ಯುಗಾದಿ, ರಂಜಾನ್ ಹಬ್ಬ, ಸಾಲು ಸಾಲು ರಜೆ, ಬೆಲೆ ಏರಿಕೆ ನಡುವೆ ದಿಢೀರ್ ದರ ಏರಿಕೆ ಮಾಡಿರೋದ್ರಿಂದ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಇದು ಮೊದಲೇನಲ್ಲ, ಹಬ್ಬ ಅಂತ ಬಂದಾಗ, ಸಾಲು ಸಾಲು ರಜೆಗಳಿದ್ದಾಗ, ಸರ್ಕಾರಿ ಬಸ್ಗಳು ಫುಲ್ ಆದಾಗ ಪ್ರೈವೇಟ್ ಬಸ್ನವರ ಪರಿಸ್ಥಿತಿನೇ ಇದು. ಇದನ್ನೇ ಬಂಡವಾಳ ಮಾಡ್ಕೊಳ್ತಾರೆ ಪರಿಸ್ಥಿತಿನ. ಈ ಹಬ್ಬ ಆಚರಣೆ ಅಂತ ಬಂದಾಗ್ಲೇನೆ ಪ್ರೈವೇಟ್ ಬಸ್ಗಳು ಮೊರೆ ಹೋಗ್ತಾರೆ ಜನ ಅತಿ ಹೆಚ್ಚಾಗಿ. ಈಗಲೇ ದುಡ್ಡು ಮಾಡ್ಕೊಳ್ತೀವಿ ನಾವು ಅಂತ ಡಬಲ್ ತ್ರಿಬಲ್ ಎಲ್ಲ ಟಿಕೆಟ್ ದರ ಹೆಚ್ಚಳ ಮಾಡಿಬಿಡ್ತಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಪಾಪ ರಾಜ್ಯದ ಬೇರೆ ಬೇರೆ ಊರುಗಳಿಂದ ಬಂದು ಜೀವನ ನಡೆಸೋದಕ್ಕೆ ಬಂದಿರೋರು ತಮ್ಮೂರಿಗೆ ಹೋಗಿ ಆ ಹಬ್ಬ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಸರ್ಕಾರಿ ಬಸ್ಗಳು ಸೀಟ್ ಬುಕ್ಕಿಂಗ್ ಆಗಿ ಹೋಗಿರುತ್ತೆ, ಫುಲ್ ಆಗಿರೋದ್ರಿಂದ ಪ್ರೈವೇಟ್ ಬಸ್ಗಳ ಮೊರೆ ಹೋಗ್ತಿರ್ತೀರಿ. ಬಟ್ ದರ ನೋಡಿ ಹೋಗಬೇಕಾ ಹೋಗಬಾರ್ದಾ ಅನ್ನೋದನ್ನ ಡಿಸೈಡ್ ಮಾಡಬೇಕು. ಹಂಗಿದೆ ಪರಿಸ್ಥಿತಿ. ಯಾವ ರೀತಿ ದರಗಳ ಹೆಚ್ಚಳ ಆಗಿದೆ? ನೀವು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗ್ತೀರಿ ಅಂದ್ರೆ 600 ರೂಪಾಯಿ ಇತ್ತು, ಬಟ್ ಈಗ 2999 ರೂಪಾಯಿ ಕೊಡ್ಬೇಕಂತೆ ಟಿಕೆಟ್ಗೆ. ಬೆಂಗಳೂರು ಟು ಧಾರವಾಡ, ಹುಬ್ಳಿ ಈ ಕಡೆ ಹೋಗ್ತೀರಿ ಅಂತ ಆದ್ರೆ 1300 ರೂಪಾಯಿ ಇತ್ತಪ್ಪ ಟಿಕೆಟ್ ದರ, ಬಟ್ ಈಗ 4500 ರೂಪಾಯಿ ಕೊಡ್ಬೇಕಂತೆ ನೋಡಿ. ಬೆಂಗಳೂರು ಟು ಶಿವಮೊಗ್ಗ ಹೋಗ್ತೀರಿ ಅಂದ್ರೆ 400 ರೂಪಾಯಿ ಇತ್ತು ಜಸ್ಟ್, ಬಟ್ ಈಗ ರೇಟ್ ಹೆಂಗಾಗಿದೆ ಅಂದ್ರೆ 2799 ರೂಪಾಯಿ. ಬೆಂಗಳೂರು ಟು ಧರ್ಮಸ್ಥಳ ಹೋಗ್ತೀರಿ ಅಂತ ಆದ್ರೆ ಜಸ್ಟ್ 500 ರೂಪಾಯಿ ಕೊಟ್ಟು ಹೋಗ್ಬೇಕಾಗಿತ್ತು ಬೆಂಗಳೂರಿನಿಂದ, ಬಟ್ ಈ ಬಾರಿ 3600 ರೂಪಾಯಿ ಕೊಡ್ಬೇಕಂತೆ ನೋಡಿ. ಬೆಂಗಳೂರು ಟು ಬೆಳಗಾವಿ, ಕುಂದಾನಗರಿಗೆ ಹೋಗ್ತೀರಿ ಅಂದ್ರೆ ಜಸ್ಟ್ 899 ರೂಪಾಯಿ ಇತ್ತು, 899 ರೂಪಾಯಿ ಅಷ್ಟೇ ಇತ್ತು, ಬಟ್ ಈಗ 3500 ರೂಪಾಯಿ ಆಗಿದೆ ಅಂತೆ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವ ಟಿಕೆಟ್ ದರ. ಜಸ್ಟ್ ಎಕ್ಸಾಂಪಲ್ಗಳನ್ನ ಕೊಡ್ತಿದೀವಿ, ಯಾವ್ಯಾವ ಜಿಲ್ಲೆಗೆ ಎಷ್ಟು ಟಿಕೆಟ್ ದರ ಹೆಚ್ಚಳ ಆಗಿದೆ ಅಂತ. ಬೆಂಗಳೂರಿನಿಂದ ಯಾವುದೇ ಊರಿಗೆ ಹೋದ್ರೂ ಕೂಡ ತ್ರಿಬಲ್ ದುಡ್ಡು ಅಂದ್ರೆ ಇರೋ ಟಿಕೆಟ್ ದರಕ್ಕಿಂತ ನೀವು 3 ಪಟ್ಟು ಜಾಸ್ತಿ ಕೊಟ್ರೇನೆ ನೀವು ಊರಿಗೆ ಹೋಗೋದಕ್ಕೆ ಸಾಧ್ಯ. ಹಂಗಿದೆ ಟಿಕೆಟ್ ದರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿ. ಉಲ್ಲಾಸ್, ಯಾವುದೇ ಹಬ್ಬ ಹರಿದಿನ ಬಂದಾಗ ಇದೇ ರೀತಿಯ ಪರಿಸ್ಥಿತಿಯನ್ನ ಪ್ರಯಾಣಿಕರು ಫೇಸ್ ಮಾಡ್ತಾರೆ. ಡಬಲ್ ತ್ರಿಬಲ್ ದುಡ್ಡು ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಡ್ತಾರಲ್ಲ ಅಂತ, ಇದಕ್ಕೆ ಹೇಗೆ ಕಡಿವಾಣ? ಸಾಮಾನ್ಯವಾಗಿ ಯಾವುದೇ ಹಬ್ಬ ಬಂದಂತ ಸಂದರ್ಭದಲ್ಲಿ 10 ರಿಂದ 15% ಹೆಚ್ಚಳವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕೆಂತಂದ್ರೆ KSRTC ಕೂಡ ಪ್ರತಿ ಹಬ್ಬದಲ್ಲಿ ಮತ್ತೆ ವೀಕೆಂಡ್ ನಲ್ಲಿ 10 ರಿಂದ 15% ದರವನ್ನ ಹೆಚ್ಚಳ ಮಾಡುತ್ತೆ. ಆದ್ರೆ ಈ ಪ್ರತಿ ಬಾರಿ ಹಬ್ಬ ಆಗಿರ್ಬೋದು ಅಥವಾ ಸಾಲ ರಜೆ ಬಂದಂತ ಸಂದರ್ಭದಲ್ಲಿ ಖಾಸಗಿ ಬಸ್ಗಳು ಪ್ರಯಾಣಿಕರಿಂದ ಹಗಲ ದರೋಡೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಜೊತೆಗೆ ಈ ವಿಚಾರ ಸಾರಿಗೆ ಇಲಾಖೆ ಗಮನಕ್ಕೆ ಬಂದಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಸೊ ಈಗ ರಂಜಾನ್ ಹಬ್ಬ ಇದೆ, ಯುಗಾದಿ ಹಬ್ಬ ಇದೆ, ಹೀಗಾಗಿ ಕಳೆದ 3-4 ದಿನಗಳ ಕಂಟಿನ್ಯೂಸ್ ರಜೆ ಇದೆ. ಇದನ್ನೇ ಬಂಡವಾಳ ಮಾಡ್ಕೊಂಡಂತಹ ಬಹುತೇಕ ಖಾಸಗಿ ಬಸ್ಗಳು 3 ಪಟ್ಟು 4 ಪಟ್ಟು ಅಂದ್ರೆ 500 ರೂಪಾಯಿ ಇರುವಂತಹ ಒಂದು ಬಸ್ ಟಿಕೆಟ್ಗೆ 1500 ರೂಪಾಯಿ 2000 ರೂಪಾಯಿ ತನಕ ಕೂಡ ಹೆಚ್ಚಳವನ್ನ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಪ್ರತಿ ಬಾರಿ ಸಾರಿಗೆ ಇಲಾಖೆ ಖಾಸಗಿ ಬಸ್ಗಳ ಮಾಲೀಕರಿಗೆ ಹೇಳುತ್ತೆ 10 ರಿಂದ 15% ಮಾತ್ರ ನೀವು ಹೆಚ್ಚಳವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದ್ ವೇಳೆ ನೀವು ಅದಕ್ಕೂ ಮೀರಿ ನೀವು ದರವನ್ನ ಹೆಚ್ಚಳ ಮಾಡಿದ್ದೆ ಆದ್ರೆ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ಸೊಪ್ಪು ಹಾಕುವಂತ ಕೆಲಸವನ್ನ ಖಾಸಗಿ ಬಸ್ನ ಮಾಲೀಕರು ಮಾಡ್ತಾ ಇಲ್ಲ. ಸೊ ಈ ಬಾರಿನೂ ಕೂಡ 500 ರೂಪಾಯಿ 600 ರೂಪಾಯಿ ಇರುವಂತಹ ಟಿಕೆಟ್ ದರವನ್ನ ನಾವು ನೋಡ್ತಾ ಹೋಗೋದಾದ್ರೆ 2,500-3,500 ತನಕ ಕೂಡ ಹೆಚ್ಚಳವನ್ನ ಮಾಡಿರುವಂತದ್ದು. ಪ್ರಯಾಣಿಕರು ಒಂದು ಮಾತನ್ನ ಸಾರಿಗೆ ಇಲಾಖೆಗೆ ಹೇಳ್ತಿದ್ದಾರೆ, ಈ ರೀತಿಯಾಗಿ ಹಗಲು ದರೋಡೆಯನ್ನ ಮಾಡುವಂತಹ ಖಾಸಗಿ ಬಸ್ಗಳ ವಿರುದ್ಧ ನೀವು ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು, ಜೊತೆಗೆ ಅವರಿಗೆ ದಂಡವನ್ನ ವಿಧಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಸಾರಿಗೆ ಇಲಾಖೆಗೆ ಮಾಡ್ತಿದ್ದಾರೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.